ಹಲೋ ಗೈಸ್, ದಿಸ್ ಇಸ್ ಆನಿ ಸ್ಪೈಷನ್ ಕಿಚನ್. ಇವತ್ತು ಹೆಸರು ಕಾಳು ವಡೆ ಮಾಡುವ ವಿಧಾನ ತೋರಿಸ್ತೀನಿ. ಅರ್ಧ ಕೆಜಿ ಹೆಸರು ಕಾಳನ್ನ ನೆನೆಸಿಟ್ಕೊಂಡಿರೋದು, ಈರುಳ್ಳಿ ಸ್ವಲ್ಪ, ಶುಂಠಿ ಸ್ವಲ್ಪ, ಬೆಳ್ಳುಳ್ಳಿ ಸ್ವಲ್ಪ, ಜೀರಿಗೆ ಸ್ವಲ್ಪ, ಚಕ್ಕೆ ಲವಂಗ ಸ್ವಲ್ಪ, ಸಬ್ಬಕ್ಕಿ ಸೊಪ್ಪು ಸ್ವಲ್ಪ, ಹಸಿಮೆಣಸಿಕಾಯಿ ಸ್ವಲ್ಪ, ಕೊತ್ತಂಬರಿ ಸೊಪ್ಪು, ಆಮೇಲೆ ಅಕ್ಕಿ ಪುಡಿ, ಮತ್ತೆ ರುಚಿಗೆ ತಕ್ಕಷ್ಟು. ಮೊದಲಿಗೆ ಜೀರಿಗೆ ಚಕ್ಕೆ ಲವಂಗನ ಪುಡಿ ಮಾಡ್ಕೋಬೇಕು. ಆಮೇಲೆ ಬೆಳ್ಳುಳ್ಳಿ ಹಾಕೊಬೇಕು, ಶುಂಠಿ ಹಾಕೋಬೇಕು. ಈಗ ಹೆಸರು ಕಾಳನ್ನ ಸ್ವಲ್ಪ ಹಾಕೊಂಡು ರುಬ್ಕೊಬೇಕು. ನೋಡಿ, ಆಡಿಸಿಟ್ಕೊಂಡಿರೋದನ್ನೆಲ್ಲ ಒಂದು ಬಟ್ಲಿಗೆ ಹಾಕೊಬೇಕು. ಬನ್ನಿ ಗಾಯ್ಸ್, ಈಗ ರುಬ್ಬಿಟ್ಕೊಂಡಿರೋ ಹೆಸರು ಕಾಳು ಹಿಟ್ಟಿಗೆ ಈರುಳ್ಳಿ ಆಮೇಲೆ ಸಬ್ಬಕ್ಕಿ ಸೊಪ್ಪನ್ನ ಹಾಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದೀವಿ. ಮತ್ತೆ 2 ಸ್ಪೂನ್ ಅಕ್ಕಿ ಹಿಟ್ಟು ಬೆರೆಸ್ಕೊಂತಾ ಇದೀವಿ. ಸ್ವಲ್ಪ ಚಿಟಿಕೆ ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಎಲ್ಲ ನೀಟಾಗಿ ಕಲಿಸ್ಕೊಳ್ಳೋಣ. ನೀಟಾಗಿ ಹೊಂದಿಸ್ಕೊಬೇಕು. ಇದು ವಡೆ ಬಂದು ಬಾಡಿಗೂ ತಂಪು, ಆರೋಗ್ಯಕ್ಕೂ ತುಂಬಾ ಒಳ್ಳೇದು, ತುಂಬಾ ಹೆಲ್ದಿ ಫುಡ್, ಪ್ಲಸ್ ರುಚಿ ಜಾಸ್ತಿ. ಇದು ನಮ್ಮ ತಾಯಿ ಹೇಳ್ಕೊಟ್ಟಿದ್ದು ನನಗೆ ಮೆಥಡು, ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಬಾಣಲಿಗೆ ಆಯಿಲ್ ಹಾಕೋಬೇಕು. ನಾವು ಉಪಯೋಗಿಸೋದು ಗೋಲ್ಡ್ ವಿನ್ನರ್ ಆಯಿಲ್. ನಾವು ಸಣ್ಣ ಸಣ್ಣ ಉಂಡೆ ಮಾಡ್ಕೊಂಡ್ಬಿಡೋಣ, ಆವಾಗ ನಮ್ಗೆ ಈಸಿ ಆಗತ್ತೆ. ಹಾಕೊಳ್ಳೋಣ. ಚೆನ್ನಾಗಿ ಬೇಯ್ತದೆ. ಇನ್ನು ಬ್ರೌನ್ ಕಲರ್ ಆಗಿ ಬೇಯಿಸ್ಬೇಕು. ಗರಿಯಾಗಿ, ಬಿಸಿ ಬಿಸಿಯಾಗಿ, ಕ್ರಿಸ್ಪಿಯಾಗಿ ಮಾಡ್ಕೊಳ್ಳಿ. ಯಾವಾಗ್ಲೂ ನಾವು ಕಡಲೆಬೇಳೆ ವಡೆ ಮಾಡ್ತೀವಿ, ಏನಾದ್ರು ಡಿಫ್ರೆಂಟ್ ಆಗಿ ಮಾಡ್ಬೇಕು. ಹೆಲ್ದಿ ಫುಡ್. ವಾವ್, ಕ್ರಿಸ್ಪಿಯಾಗಿ ಬಂದಿದೆ. ವಾವ್, ಸೂಪರ್ ಆಗಿ ಬಂದಿದೆ, ಬಿಸಿಯಾಗಿದೆ, ಕರ್ಮ್ ಅಂತಿದೆ. ತುಂಬಾ ಚೆನ್ನಾಗಿದೆ. ನೀವು ಮನೆಗೆ ಮಾಡ್ಕೊಂಡು ಟ್ರೈ ಮಾಡಿ. ಬಾಯ್ ಗಾಯ್ಸ್, ನೆಕ್ಸ್ಟ್ ವಿಡಿಯೋ ಸಿಗೋಣ.